ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಬೈರತಿಯನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಿರುವಂತಹ ಸಿಐಡಿ ಇವತ್ತು ಸಿಐಡಿ ಪೊಲೀಸರು ಈ ರಿಪೋರ್ಟ್ ಅನ್ನು ಪಡ್ಕೊಳ್ತಾರೆ. ಇವರ ವೈದ್ಯಕೀಯ ರಿಪೋರ್ಟ್ ಇದೆಯಲ್ಲ, ಅಂದರೆ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ, ಇವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿದೆ, ಇದ್ರ ಬಗ್ಗೆ ರಿಪೋರ್ಟ್ ಕೈ ಸೇರುತ್ತೆ. ಭೈರತಿ ಬಸವರಾಜ್ಗೆ ಆಂಜಿಯೋಗ್ರಾಮ್ ಮಾಡಿರುವಂಥದ್ದು ವೈದ್ಯರು ಜಯದೇವ ಆಸ್ಪತ್ರೆ ವೈದ್ಯರ ವರದಿಯ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಆಂಜಿಯೋಗ್ರಾಮ್ ಹಿನ್ನೆಲೆ ಕೆಲ ಔಷಧಿಯನ್ನು ನೀಡಿದ್ದಾರೆ ವೈದ್ಯರು. ಜಯದೇವ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಂದರೆ ಇವರ ಸದ್ಯಕ್ಕೆ ಇವರ ಹೆಲ್ತ್ ಯಾವ ರೀತಿ ಆಗಿದೆ, ಓಕೆನಾ, ಸ್ಟೇಬಲ್ ಆಗಿದೆಯಾ ಅಥವಾ ಟ್ರೀಟ್ಮೆಂಟನ್ನು ಮುಂದುವರಿಸಬೇಕಾ, ಏನು ಎತ್ತಾ ಅಂತ. ಸ್ಟೇಬಲ್ ಆಗಿದೆ ಅಂತ ಅಂದರೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಇವ್ರನ್ನ ಕಸ್ಟಡಿ ಕೇಳಿದರು, ಒಂದು 9 ಕಾರಣ ಹೇಳಿದರು, ಯಾವ ಕಾರಣಕ್ಕೆ ನಾವು ಇವ್ರನ್ನ ಕಸ್ಟಡಿ ಕೇಳ್ತಾ ಇದ್ದೀವಿ ಅಂತ. ಹಾಗಾಗಿ ಕಸ್ಟಡಿಗೆ ಪಡ್ಕೊಳ್ತಾರೆ. ಹೆಲ್ತ್ ಏನಾದರೂ ಸರಿ ಹೋಗಿಲ್ಲ, ಸ್ವಲ್ಪ ಕ್ರಿಟಿಕಲ್ ಇದೆ, ಎಮರ್ಜೆನ್ಸಿ ಇದೆ, ಹೆಲ್ತ್ ಎಮರ್ಜೆನ್ಸಿ ಅಂತ ಅನ್ನಿಸ್ತು ಅಂತ ಅಂದರೆ ಮತ್ತೆ ಇವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗತ್ತೆ. ಸೊ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಇವತ್ತು ರಿಪೋರ್ಟ್ ಕೈ ಸೇರೋದು. ನಿನ್ನೆಲ್ಲ ಎವ್ರಿ 4 ಅವರ್ಸಿಗೆ ಒಂದ್ಸತಿ ಇವರ ಹೆಲ್ತ್ ಯಾವ ರೀತಿ ಆಗಿದೆ, ECG, BP, ಈ ಹೃದಯ ಸಂಬಂಧಿ ಸಮಸ್ಯೆ ಅಂತ ಹೇಳ್ತಿದ್ರು. ಸೊ ರಕ್ತನಾಳಗಳ ಬ್ಲಾಕೇಜ್ ಅನ್ನೋದೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಯಾವ ರೀತಿ ಆಗಿದೆ, ಏನು ಎತ್ತ ಅನ್ನೋದು ನಿನ್ನೆ ಇಡೀ ದಿನ ಕೊಟ್ಟಿದ್ದಾರೆ. ಎವ್ರಿ 4 ಅವರ್ಸಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಕಂಪ್ಲೀಟಾಗಿ ಈ ಟ್ರೀಟ್ಮೆಂಟ್ ಕೊಟ್ಟರಲ್ಲ 2 ದಿನದಿಂದ, ಅದರದ್ದು ಡೀಟೇಲ್ಸನ್ನು ನೀಡ್ತಾರೆ. ಮತ್ತು ಸದ್ಯ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿದೆ ಅಂತ ನೋಡಿ. ಈ ಪ್ರಕರಣ ಸಂಚಲನ ಸೃಷ್ಟಿಸಿದಂಥ ಪ್ರಕರಣ. ಒಂದು ಮರ್ಡರ್ ಕೇಸ್ನಲ್ಲಿ ಒಬ್ಬ MLA ಹೆಸರು ಕೇಳ್ಬಂದಿದ್ದು. ಅದಾದಮೇಲೆ 8 ತಿಂಗಳು ಸರ್ಕಸ್ಸು, ಒಂದಷ್ಟು ಕಾನೂನಾತ್ಮಕ ಹೋರಾಟ, ಆಮೇಲೆ ತಲೆಮರೆಸ್ಕೊಂಡಿದ್ದು, ಅಜ್ಞಾತ ಸ್ಥಳಕ್ಕೆ ಹೋಗಿದ್ದು, ಇದೆಲ್ಲ ನಡೆದಿತ್ತು. ಸೊ ಇದೆಲ್ಲದರ ನಡುವೆ ಈ ಹೆಲ್ತ್ ವಿಚಾರ ಬೇರೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಆಗಿದೆ. ಇನ್ನೂ ತಡವಾಗುತ್ತಾ ತನಿಖೆ ನಡೆಯೋದು, ಇನ್ನೂ ಎಷ್ಟು ದಿನ ಬೇಕು ಸತ್ಯಾನುಸತ್ಯತೆ ಗೊತ್ತಾಗೋದು, ಜನಸಾಮಾನ್ಯರಾಗ್ಬಿಟ್ಟಿದ್ರೆ ಹಿಂಗೆ ಬಿಟ್ಬಿಡ್ತಿದ್ರಾ, ಈ ಥರದ್ದೆಲ್ಲ ಪ್ರಶ್ನೆಗಳಿಗಿದೆ. ಸೊ ಹಾಗಾಗಿ CID ಅಧಿಕಾರಿಗಳು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ತನಿಖೆಯನ್ನು ಮಾಡೋದಕ್ಕೆ. ಇನ್ನೊಂದು ಕಡೆಯಲ್ಲಿ BJP ಇದು ಕಂಪ್ಲೀಟ್ಲಿ ರಾಜಕೀಯ ಪ್ರೇರಣೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಬದಿಗಿಟ್ರೂ ಕೂಡ ಈ ಕೊಲೆ ಆಗಿದೆಯಲ್ಲ, ಮರ್ಡರ್ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಆಗಬೇಕಾಗತ್ತೆ. ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ. ಇವತ್ತು ರಿಪೋರ್ಟ್ ಕೈ ಸೇರಿದ ನಂತರ ಏನು ಬೆಳವಣಿಗೆ ಆಗುತ್ತೆ ನೋಡಬೇಕಾಗತ್ತೆ.